ಹಲೋ ನಮಸ್ಕಾರ. ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಈಗ ನಿಮಗೆ ಗೊತ್ತಿರೋ ಹಾಗೆ ದರ್ಶನ್ ಅವರ ಪ್ರಕರಣ ಅಂದ್ರೆ ಏನೆಲ್ಲ ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಇಲ್ಲಿ ನಮ್ಮ ಜೊತೆ ಹಿರಿಯ ವಕೀಲರಾದಂತಹ ಬಾಲನ್ ಅವರು ಅಂದ್ರೆ ಪವಿತ್ರ ಗೌಡ ಪರ ವಕೀಲರಾದಂತಹ ಬಾಲನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಏನು ಸ್ಥಿತಿಯಲ್ಲಿದೆ ಕೇಸ್ ಅನ್ನೋದು. ನಮಸ್ತೆ ಸರ್. ಆಕ್ಚುಲಿ ಈಗ ನಿಮಗೆ ಲಾಸ್ಟ್ ಟೈಮ್ ಪವಿತ್ರ ಗೌಡ ಅವರಿಗೆ ಬೇಲ್ ರಿಜೆಕ್ಟ್ ಆಯ್ತು ಸುಪ್ರೀಂ ಕೋರ್ಟ್ ಅಲ್ಲಿ. ಅದಾದ್ಮೇಲೆ ಮತ್ತೆ ನೀವು ಅಪೀಲ್ ಅಪ್ಲೈ ಮಾಡಿದ್ರಿ. ಸೊ ಏನಾಯ್ತು ಸರ್? ಮತ್ತೆ ಅದು ನೆಕ್ಸ್ಟ್ ಪ್ರೊಸೆಸ್ ಏನಿದೆ? ಯಾವಾಗ ಬೇಲ್ ಅಪ್ಲೈ ಮಾಡ್ಬೋದು? ಟ್ರಯಲ್ಸ್ ಯಾವಾಗ ಸ್ಟಾರ್ಟ್? ನೋಡಿ, ಈಗ ನಾನ್ ಟೆಕ್ನಿಕಲ್ ಗ್ರೌಂಡ್ ಅಲ್ಲಿ ಫೈಲ್ ಮಾಡಿದೆ, ಅದು ಸೆಷನ್ಸ್ ಕೋರ್ಟ್ ಅಲ್ಲಿ ವಜಾ ಆಯ್ತು. ಅದಕ್ಕೆ ಮೇಲೆ ನಾನು ಹೈಕೋರ್ಟ್ಗೆ ಫೈಲ್ ಮಾಡಿಲ್ಲ. ಕಾರಣ ಅವ್ರು ಹೇಳಿದ್ರು, ಯಾರೋ ಒಂದು ಅಡ್ವೊಕೇಟು ಸುಪ್ರೀಂ ಕೋರ್ಟ್ ಆದೇಶವನ್ನು ರಿವ್ಯೂ ಮಾಡಬೇಕೆಂದು ರಿವ್ಯೂ ಪೆಟಿಷನ್ ಹಾಕಿದ್ದಾರೆ. ಆ ಆದೇಶ ಬರೋವರೆಗೆ ಇದು ಹೈಕೋರ್ಟು ಫೈಲ್ ಮಾಡಬೇಡಿ ಅಂತ ಹೇಳಿದ್ರು. ಅದರಿಂದ ನಾನು ಮತ್ತೆ ಫೈಲ್ ಮಾಡಿಲ್ಲ. ಈಗ ಅದು ಒಂದು ಪೆಕ್ಯುಲಿಯರ್ ಸಿಚುವೇಶನ್ ಇದೆ. ಈಗ ಪ್ರಭಾವಿ ಅಂದರೆ ದರ್ಶನ್, ಪವಿತ್ರ ಗೌಡ ನಟಿ. ಈಗ ದರ್ಶನ್ 17 ಜನ ಆರೋಪಿಗಳಿದ್ದಾರೆ. ಅದರಲ್ಲಿ ಬೇಕಂದು ಮಾಡ್ತಾರ, ಯಾಕೆ ಮಾಡ್ತಾರೆ ಅನ್ನೋದು ಹೇಳಕ್ ಬರೋದಿಲ್ಲ. ಡಿಸ್ಚಾರ್ಜ್ ಎಂದು ಒಬ್ರೊಬ್ಬರಾಗಿ ಪೆಟಿಷನ್ ಹಾಕಿ ಅದನ್ನ ತಳ್ತಾ ಇದ್ದಾರೆ. ಇವು 7 ಜನ ಜೈಲಲ್ಲಿದ್ದಾರೆ. ಈ ಎಲ್ರಿಗೂ ಗೊತ್ತಿದೆ ಡಿಸ್ಚಾರ್ಜ್ ನಾಟ್ ಪಾಸಿಬಲ್. ಸುಪ್ರೀಂ ಕೋರ್ಟ್ನವರು ಬೇಯ್ಲೇ ಬಿಟ್ಟಿಲ್ಲ ಅಂದ್ರೆ ಡಿಸ್ಚಾರ್ಜ್ ಯಾರು ಕೊಡ್ತಾರೆ ಅಲ್ವಾ? ಅದು ಒಂದೇ ಸತಿ ಫೈಲ್ ಮಾಡಿ ರಿಜೆಕ್ಟ್ ಆಯ್ತೋ ಅಲೋ ಆಯ್ತೋ ಏನೋ ಒಂದು ಆಗುತ್ತೆ, ಮೋಸ್ಟ್ಲಿ ರಿಜೆಕ್ಟೇ ಆಗುತ್ತೆ. ಮುಗಿಸ್ಕೊಂಡು ಟ್ರಯಲ್ಗೆ ಹೋಗ್ಬೇಕು. ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಆಸ್ ಎಕ್ಸ್ಪೀಡಿಯಸ್ಲಿ ಆಸ್ ಪಾಸಿಬಲ್ ಅಂತ. ಟ್ರಯಲ್ ಸ್ಟಾರ್ಟ್ ಮಾಡಿ. ಟ್ರಯಲ್ ಆಸ್ ಡಿಸ್ಪೋಸಲ್. ಟ್ರಯಲ್ ಅಂದ್ರೆ ಈಗ ಚಾರ್ಜ್ ಮಾಡಕ್ಕೆ ಆರೋಪಿಗಳೇ ಬಿಡ್ತಾ ಇಲ್ಲ. ಒಂದು ಅಪ್ಲಿಕೇಶನ್ ಬಿಟ್ಟು ಇನ್ನೊಂದು ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಇವತ್ತು 18, ಇವತ್ತು ಏನೂ ಆಗಿಲ್ಲ. ಈಗ ದರ್ಶನ್ ದಿಂಡು, ಊಟ ತಿಂಡಿ, ಜೈಲು, ಇದರ ಬಗ್ಗೆನೂ ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ. ಈಗ ಅವರು ಆರೋಪಿ, ಅಪರಾಧಿ ಅಲ್ಲ. ಅಪರಾಧಿ ಮತ್ತು ಆರೋಪಿ ಜೈಲಲ್ಲೇ ಇರ್ತಾರೆ, ಒಂದೇ ಜೈಲಲ್ಲೇ ಇರ್ತಾರೆ. ಅವ್ರಿಗೂ ಮನುಷ್ಯರೇ. ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಅನ್ನೋದು ಜೈಲಲ್ಲಿ ಆರೋಪಿಗಳಿಗೂ ಆಗುತ್ತೆ, ಅಪರಾಧಿಗಳಿಗೂ ಇದೆ. ಅದು ಊಟ ಕೊಡಬೇಕು, ಬೆಡ್ ಕೊಡಬೇಕು, ಇವರು ಟ್ಯಾಕ್ಸ್ ಪೇಯರು, ಎ ಕ್ಲಾಸ್ ಫೆಸಿಲಿಟೀಸ್ ಕೊಡಬೇಕು, ಬೆಡ್ಡಿಂಗ್ಸು ಕೊಡಬೇಕು. ಈಗ ಜಯಲಲಿತ ಅದೇ ಜೈಲಲ್ಲಿ ಇದ್ದರು, ಅವ್ರಿಗೆಲ್ಲ ಸವಲತ್ತು ಇತ್ತು. ಅದರಲ್ಲಿ ಸುಮಾರು ನಾನು ನೋಡಿ, ಮುತ್ತಪರಾಯಿ ಜೈಲಲ್ಲಿ ಇದ್ದಾಗ ನಾನೇ ಕೇಸ್ ನಡೆಸಿದೆ. ಸೊ ಈಗಲೂ ನನ್ನ ಕಣ್ಣಲ್ಲಿ ಇದೆ. ಅವ್ರನ್ನ ಇನ್ಸ್ಟ್ರಕ್ಷನ್ ತಗೋಬೇಕು, ನನ್ನನ್ನು ನೋಡ್ಬೇಕಂದ್ರು ನಾನು ಜೈಲ್ ಒಳಗಡೆ ಹೋಗಿದ್ದೀನಿ. ಒಂದು 20 ನಿಮಿಷದಲ್ಲಿ ಕಂಪ್ಲೀಟ್ ಜೈಲ್, ನೋ ಸೌಂಡ್, ಎಲ್ಲ ಮುಚ್ಚಿಬಿಟ್ಟು ಒಬ್ರು ಬರ್ತಾರೆ. ಬರುವಾಗಲೇ ಪರ್ಫ್ಯೂಮ್ ಸ್ಮೆಲ್ ಬರುತ್ತೆ. ವೈಟ್ ಶರ್ಟು, ಜೀನ್ಸ್ ಪ್ಯಾಂಟು. ಮುತ್ತಪರಾಯಿ ಅವರು ನಗ್ನಗ್ತಾ ಬಂದರು. ಅವ್ರಿಗೆ ಸೂಪ್ರಿಂಟೆಂಡೆಂಟ್ ರೂಮಲ್ಲೇ ಇಂಟರ್ವ್ಯೂ ಇತ್ತು, ನಾನು ಅಲ್ಲೇ ಕೂತಿದ್ದೆ. ಜೈಲಲ್ಲಿ ಇದ್ರೇನು ಎಲ್ಲ ಸವಲತ್ತು ಅವ್ರಿಗೆ ಸಿಕ್ತು. ಇದೆಲ್ಲ ಹೈಫೈ ಸವಲತ್ತು. ಮನೆಯಿಂದನೇ ಫುಡ್ ಬರೋದು ಅವ್ರಿಗೆ. ಸುಮಾರು ಜನ ಇಂಟರ್ವ್ಯೂ ನೋಡೋ ಇದೆಲ್ಲ ಇತ್ತು. ಈ ಥರ ಸುಮಾರು ಹೇಳ್ಬೋದು ತೆಲುಗಿಗೆ ಏನಾಯ್ತು, ಬಟ್ ಆ ಥರ ಮಾಡಿದ್ದ ಜೈಲರ್ಗೂ ಪನಿಷ್ಮೆಂಟ್ ಆಯಿತು. 5 ವರ್ಷ 10 ವರ್ಷ ಕನ್ವಿಕ್ಷನ್ ಆಯಿತು, ಏನೋ ಇದೆ. ಈಗ ಇವ್ರಿಗೆ ಫುಡ್ಡು ಕೊಡ್ಬೋದು, ಮನೆ ಫುಡ್ಡು, ಅದಕ್ಕೆ ಫೆಸಿಲಿಟೀಸ್ ಇದೆ. ಅಲ್ಲಿ ಅವರೇ ಅಡುಗೆ ಮಾಡ್ಕೋಬೋದು. ಜೈಲ್ ಒಳಗಡೆನೆ ಕ್ಯಾಂಟೀನ್ ಇದೆ, ಫ್ರೂಟ್ ಜ್ಯೂಸ್ ಸಿಗುತ್ತೆ, ಫ್ರೂಟ್ ಸಿಗುತ್ತೆ, ಬಿಸ್ಕೆಟು, ಕೇಕು, ಬನ್ನು ಸಿಗುತ್ತೆ. ದುಡ್ಡಿದ್ರೆ ಎಲ್ಲನೂ ಸಿಗುತ್ತೆ. ಯಾರೋ ಒಬ್ರು ಒಳ್ಳೆ ಅಡಿಗೆ ಮಾಡ್ತಾರೆ, ಹೊರಗೆಯಿಂದ ಮಾಂಸ ಬರುತ್ತೆ, ಮಾಂಸನೂ ಮಾಡ್ತಾರೆ. ಸೊ ಬೇಸಿಕ್ ಫೆಸಿಲಿಟೀಸು ಸಿಗುತ್ತೆ, ಅದನ್ನು ಕೊಡೋದಿಲ್ಲ ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಅದನ್ನೆಲ್ಲ ತಗೋಬಹುದು ಅವರು. ತಗೋಬಹುದು. ಈಗ
ಅದಕ್ಕೆ ಪ್ರಾವಿಷನ್ ಇದೆ. ಇದೆಲ್ಲ ಹೋರಾಟಗಳು ಮಾಡಿ ಬೀಡಿ ಕೊಡಬೇಕು, ಸಿಗರೇಟ್ ಕೊಡಬೇಕು ಅಂದೆಲ್ಲ ಹೋರಾಟ ಮಾಡಿದ್ದಾರೆ. ಎಲ್ಲ ಹೋರಾಟಗಾರರೇ. ಅಲ್ಲೂ ಹೋರಾಟಗಾರರು. ಹಾ, ಅದು ಬೇರೆ ಬೇರೆ ಜೈಲಲ್ಲಿ ಹೋರಾಟ ಮಾಡಿ. ಈಗ ಬೀಡಿ ಕುಡಿಯೋನು ಬೀಡಿ ಕುಡಿದ ಹೆಂಗಿರಕ್ಕಾಗತ್ತೆ, ಸಿಗರೇಟ್ ಕುಡಿಯೋನು ಸಿಗರೇಟ್ ಕುಡಿದ ಹೆಂಗಿರಕ್ಕಾಗತ್ತೆ. ಹಾಗಂದ್ರೆ ಗೆಂಜಾ ಕೇಳುವುದಂದ್ರೆ ಗೆಂಜಾ ಕೊಡಲ್ಲ, ಡ್ರಿಂಕ್ಸ್ ಎಲ್ಲ ಕೊಡಲ್ಲ. ಬೇಸಿಕ್ ಬೀಡಿ, ಸಿಗರೇಟು, ಫುಡ್ಡು, ಒಂದು ಬಟ್ಟೆ. ಈಗ ಅಪರಾಧಿ ಆದ್ರೆ ಜೈಲ್ ಡ್ರೆಸ್ ಕೊಡ್ತಾರೆ, ಆರೋಪಿಯಾಗಿ ಇದ್ರೆ ಮಾಮೂಲು ಡ್ರೆಸ್ಸೇ ಹಾಕ್ಕೊಳ್ತಾರೆ. ಜೀನ್ಸ್ ಪ್ಯಾಂಟು, ಟೀ ಶರ್ಟು ಹಾಕೋಬಹುದು, ಹೊರಗೆ ಬಿಡ್ತಾರೆ. ಲೈಬ್ರರಿ ಇರುತ್ತೆ, ಎಕ್ಸಸೈಸ್ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು. ಅವರು ಮನುಷ್ಯರೇ ತಾನೇ. ಈಗ ತಪ್ಪು ಮಾಡಿದಾರ ಇಲ್ವಾ, ಅದು ನ್ಯಾಯಾಧೀಶರು ತೀರ್ಮಾನ ಮಾಡಬೇಕು. ಪ್ರಜ್ವಲ್ ಕೇಸಲ್ಲಿ ಅವನು ತಪ್ಪು ಮಾಡಿದಾನೆಂದು ತೀರ್ಮಾನ ಆಯಿತು. ಅವರಿಗೆ ಜೈಲ್ ಟಿಲ್ ಡೆತ್ ಅಂದು ಆಯಿತು. ಓಕೆ, ಕೇಸ್ ಏನಾಗುತ್ತೆ ಅಂತ ಕೇಳ್ತೀರಾ ನೀವು. ನೋಡಿ, ಇದರಲ್ಲಿ ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ. ಯಾವುದು ಪವಿತ್ರ ಗೌಡಗೆ? ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ. ಕೆಲವರು ರಿಮೋಟ್ಲಿ ಕನೆಕ್ಟೆಡ್ ಸಾಕ್ಷಿ ಇದ್ರೆ ಅವ್ರು ಹೇಳ್ತಾರ ಇಲ್ವಾ ನನ್ಗೆ ಗೊತ್ತಿಲ್ಲ. ಪ್ಯೂರ್ಲಿ ಟೆಕ್ನಿಕಲ್ ಎವಿಡೆನ್ಸು. ಟೆಕ್ನಿಕಲ್ ಎವಿಡೆನ್ಸ್ ಅಂದ್ರೆ CDR, ಟವರ್ ಡೆಂಪ್ ಅನಾಲಿಸಿಸು, CDR, ಕಸ್ಟಮರ್ ಅಪ್ಲಿಕೇಶನ್ ಫಾರ್ಮು, ಆಮೇಲೆ ಡಿಜಿಟಲ್ ಎವಿಡೆನ್ಸು, CCTV ಫುಟೇಜಸ್ಸು, ಮತ್ತೆ ಟೋಲ್ಗೇಟಲ್ಲಿರೋ CCTV ಫುಟೇಜಸ್ಸು. ಸೊ ವಿಕ್ಟಿಮ್ ಚಿತ್ರದುರ್ಗದಿಂದ ಬೆಂಗಳೂರು ಬಂದ್ರ ಇಲ್ವೋ ಅನ್ನೋದು ಒಂದು ಸರ್ಕಮ್ಸ್ಟೆನ್ಸ್. ಬಂದ್ರು ಅಂದ್ರೆ ಯಾರ ಜೊತೆ ಬಂದ್ರು, ಯಾಕೆ ಬಂದ್ರು, ಎರಡನೇ ಸರ್ಕಮ್ಸ್ಟೆನ್ಸ್ ಅವ್ರದ್ದು. ಅವರು ಆ ಸ್ಥಳದಲ್ಲಿ ಇದ್ರ ಇಲ್ವೋ ಅನ್ನೋದು ಇನ್ನೊಂದು ಸರ್ಕಮ್ಸ್ಟೆನ್ಸ್. ಇದಕ್ಕೆ ಕಣ್ಣಾರೆ ಕಂಡ ಸಾಕ್ಷಿ ಹೇಳ್ಬೋದು. CCTV ಫುಟೇಜಸ್ಸು, ಟೋಲ್ ಗೇಟ್ಸ್ ಅಲ್ಲಿ ಗಾಡಿ ನಂಬರು, ಗಾಡಿ, ಇದೆಲ್ಲ ಒಂದು ಏರಿಯಾ. ಇನ್ನೊಂದು ಕಡೆ ಈಗ ಇದರಲ್ಲಿ ಇರೋ ಆರೋಪಿಗಳು ಅವ್ರು ಆ ಸ್ಪಾಟಲ್ಲಿ ಇದ್ರ ಇಲ್ವಾ. ಸೊ ಒಬ್ರೊಬ್ರದ್ದು ಏನ್ ರೋಲು, ಈ ರೋಲ್ ಹೇಳೋದು ಬಂದು ಅಲ್ಲಿ ಏನು CCTV ಕೆಲವು ಮರ್ಡರ್ಗಳಾಗುತ್ತೆ, ಬಾರ್ ಒಳಗಡೆ, ಮನೆ ಒಳಗಡೆ ಹೋಗಿ ಹೊಡಿತಾರೆ. ಈ ಅಟ್ಯಾಕ್ ಮಾಡೋದೇ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಹಾಗಂದ್ರೆ ಅದರಲ್ಲಿ ಯಾರ ಕೈಯಲ್ಲಿ ಏನಿತ್ತು, ಯಾವ ಜಾಗದಲ್ಲಿ ಹೊಡೆದ, ದಟ್ಸ್ ಕಾಲ್ಡ್ ಓವರ್ ಆಕ್ಟ್ ಅಂತಾರೆ. ಆ ಥರ ಏನೂ ಇಲ್ಲ. ಈಗ ಅಲ್ಲಿ ಬಂದ್ರು ಇಲ್ಲಿ ಹೋದ್ರು ಅನ್ನೋ CCTV ಕ್ಯಾಮ್ರಾ ಇದೆ. ಅದನ್ನ ರಿಕವರಿ ಮಾಡಿದ್ದು ಯಾರು, ಅದರ ಹ್ಯಾಶ್ ವ್ಯಾಲ್ಯೂ ಡೆವಲಪ್ ಮಾಡಿದಾರ, ಚೈನ್ ಆಫ್ ಕಸ್ಟಡಿ ಆಗಿದೆ, ಅದರಲ್ಲಿ ಏನು ತನಿಖೆ ಮಾಡಬೇಕು ಅದೆಲ್ಲ ಮಾಡಿದಾರ, FSLನವರು ಆ ಕೆಲಸ ಮಾಡಿದಾರ. ಇದೆಲ್ಲನೂ ಟೆಸ್ಟ್ ಆಗುತ್ತೆ ಕೋರ್ಟಲ್ಲಿ. ಸೊ ಒಂದು ಕಡೆ ಪೊಲೀಸರು, ಅದರಲ್ಲಿ ACP ಇದ್ದಾರೆ, ಬೇರೆ ಬೇರೆ ಪೊಲೀಸರು ಇದ್ದಾರೆ, FSL ಎಕ್ಸ್ಪರ್ಟ್ಸ್ ಇದ್ದಾರೆ. ಇದು ಒಂದು ಕಡೆ ಇದೆ ಅಂದ್ರೂ ಡಿಫೆನ್ಸು ಇದ್ವಿ, ನಾನು ಇದ್ದೀನಿ, A1ಗೆ ನಾನು ಇದ್ದೀನಿ, ಬೇರೆ ಲಾಯರ್ಸು ಬರ್ತಾರೆ. ಈಗ ನಾವು ಹೆಂಗ್ ಪರ್ಫಾರ್ಮ್ ಮಾಡ್ತೀವಿ, ಸೊ ಅವ್ರು ಪ್ರೂವ್ ಮಾಡಬೇಕು, ನಾವು ಡಿಸ್ಪ್ರೂವ್ ಮಾಡಬೇಕು. ಅವ್ರು ನಾಟ್ ಪ್ರೂವ್ಡ್ ಎಂದು ಮಾಡಬೇಕು. ಅವ್ರು ಎಷ್ಟು ಕಲ್ಲು ಹಿಡಿತಾರೆ ಅದನ್ನೆಲ್ಲ ತಿರುಗಿಸ್ಬೇಕು. ಇದು ಒಂಥರ ಲೀಗಲ್ ಫೈಟ್. ಲೀಗಲ್ ಫೈಟ್ ಅಂದ್ರೆ ಒಂದು ಬಾಕ್ಸಿಂಗ್ ತರ ಆಗುತ್ತೆ. ವಿಟ್ನೆಸ್ ಅಲ್ಲಿ ACP ಇರ್ತಾರೆ, ಅಕ್ಯೂಸ್ಡ್ ಅಲ್ಲಿ ಇರ್ತಾರೆ, ಲಾಯರ್ಸ್ ನಾವು ಇಲ್ಲಿರ್ತೀವಿ. ಸೊ ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ. ಅದು ನಿಜ ಸುಳ್ಳಾಗತ್ತಾ, ಸುಳ್ಳು ನಿಜ ಆಗುತ್ತಾ ನೋಡ್ಬೇಕು. ಸರ್, ಇವಾಗ ಇನ್ನೊಂದು ಏನು ಸುದ್ದಿ ಅಂದ್ರೆ, ನೀವು ಆವಾಗಲೇ ಹೇಳಿದ್ರಿ ಆರೋಪಿಗಳಲ್ಲೇ ಕೆಲವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕ್ತಾ ಇದಾರೆ ಅಂತ. ಈ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೋದ್ರಿಂದ ದರ್ಶನ್ ಅವ್ರಿಗಾಗ್ಲಿ, ಪವಿತ್ರ ಗೌಡ ಆಗ್ಲಿ, ಇಬ್ರು ಜೈಲಲ್ಲಿ ಇರೋದ್ರಿಂದ ಸೊ ಇವ್ರಿಗೆ ಸಮಸ್ಯೆ ಆಗುತ್ತಲ್ವಾ? ಯಾಕಂದ್ರೆ ಇನ್ನ ಟ್ರಯಲೇ ಫಿಕ್ಸ್ ಮಾಡಿಲ್ಲ. ಈಗ 1 ಡೇ ಇನ್ ಜೈಲ್ ಹೆಂಗಾಗುತ್ತೆ ಅದು? ನೀವು ಅವ್ರು ಸ್ವಲ್ಪ ಪ್ರಭಾವಿಗಳು, ಸೊ ಕಂಫರ್ಟಬಲ್ ಲೈಫ್ ಲೀಡ್ ಮಾಡಿರೋರು. ಈವನ್ ಅದರ್ವೈಸ್ ಈಗ ನೀವು ಇಲ್ಲಿ ಬಂದಿದ್ದೀರಾ, ಟೀ ಬೇಕಂದ್ರೆ ಟೀ ಕುಡಿತೀವಿ, ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತೀವಿ, ಫ್ರೀಡಮ್. ಜೈಲ್ ಒಳಗಡೆ ಗೋಡೆಗಳನ್ನ ನೋಡ್ಕೊಂಡು ಒಳಗಡೆನೆ ಹೆಂಗ್ ಇರಕ್ಕಾಗತ್ತೆ? ಇವ್ರು ಒಂದು ಅಪ್ಲಿಕೇಶನ್ ಹಾಕಿದ್ರೆ 1 ವಾರ ಡಿಲೇ ಆಗುತ್ತೆ, 2 ಅಪ್ಲಿಕೇಶನ್ ಹಾಕಿದ್ರೆ 2 ವಾರ ಡಿಲೇ ಆಯ್ತು. ಅಂದ್ರೆ ಏನದು, 2 ವಾರ ಅವ್ರು ಕಟಕಟ ಮೇಲೆ ಜೈಲಲ್ಲಿ ಇರ್ಬೇಕು. ಸೊ ಅವ್ರ ಹೊರಗೆ ಬರೋ ವಿಚಾರ ಇದಲ್ಲ, ಅದನ್ನ ನೀವು ತಡೆ ಕಟ್ತಾರಲ್ಲ ಇವರು. ಅದೇ ವೈ
ದೇ ಆರ್ ಡೂಯಿಂಗ್ ಲೈಕ್ ದಟ್. ಯಾಕೆ ಅದನ್ನ ಆಗ್ತಾ ಇದ್ದಾರೆ? ಇದಕ್ಕೆ ಯಾರು ಪಿತೂರಿ, ಷಡ್ಯಂತ್ರ, ಕುಮ್ಮಕ್ಕು, ಕುತಂತ್ರ ಇದೆಲ್ಲ ಪದಗಳು ಬಳಸಬೇಕಾಗುತ್ತೆ. ವೈ ದೇ ಆರ್ ಫೈಲಿಂಗ್? ಸೊ ಯಾಕೆ? ಹಾಗಂದ್ರೆ ಎಲ್ಲರೂ ಒಂದು ಲೈನಲ್ಲಿ ಇಲ್ಲ, ಬೇರೆ ಬೇರೆ ಲೈನಲ್ಲಿ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಆಗ್ತಾರ ಈ ಅಪ್ಲಿಕೇಶನ್ಗಳು? ಅವ್ರನ್ನ ಜೈಲಲ್ಲಿ ಇಡಕ್ಕೆ ಅನ್ನೋದು ಕೂಡ ಒಂದು ಅನುಮಾನ. ಎನಿವೇ, ಇನ್ನ ಒಂದು 15-20 ದಿವಸದಲ್ಲಿ ಈ ಡಿಸ್ಚಾರ್ಜ್ ಅಪ್ಲಿಕೇಶನ್ ಎಲ್ಲ ಒಂದು ಹಂತಕ್ಕೆ ಬರ್ಬೋದು. ಅದ್ರ ಮೇಲೆ ಚಾರ್ಜ್ ಫ್ರೇಮ್ ಮಾಡ್ತಾರೆ, ವಿಟ್ನೆಸ್ ಸಮನ್ ಕೊಡ್ತಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟು ಆಸ್ ಎರ್ಲಿ ಆಸ್ ಪಾಸಿಬಲ್ ಎಂದು ಹೇಳಿದ್ದಾರೆ. ಎನಿವೇ, ಅಕ್ಟೋಬರ್, ನವೆಂಬರ್ ಆರ್ ಡಿಸೆಂಬರ್ ಟ್ರಯಲ್ ಶುರು ಆಗುತ್ತೆ. ಟ್ರಯಲ್ ಶುರು ಆದರೆ 1 ವರ್ಷ ಹೋಗುತ್ತೆ ಅಂತ ಕಾಣ್ತಾ ಇದೆ. ಟ್ರಯಲ್ಸ್ ಕಂಪ್ಲೀಟ್ ಆಗುತ್ತೆ. 1 ವರ್ಷ ಆಗುತ್ತೆ. ಅದರಲ್ಲಿ ಈಗ ಯಾರ್ಯಾರು ಲಾಯರು ಏನು ಮಾಡ್ತಾರೆ, ಈಗ ಏನು ಆಗೋದು, ಒನ್ ಲಾಯರ್ ಅಲ್ಲ, 10 ಡಾಕ್ಟ್ರು ಸೇರಿ ಒಂದು ಆಪರೇಷನ್ ಸಕ್ಸಸ್ಫುಲ್ ಆಗಿ ಮಾಡ್ಬೋದು. ಬಟ್ 10 ಲಾಯರ್ ಸೇರಿ ಒಂದು ಕೇಸ್ ನಡೆಸೋದು ಭಾರಿ ಭಾರಿ ಕಷ್ಟ. ಸರ್, ಇವಾಗ ಕೆಲವರು ದರ್ಶನ್ ಅಭಿಮಾನಿಗಳು ಏನಪ್ಪಾ ಅಂತಂದ್ರೆ, ನಮ್ಮ ದರ್ಶನ್ ಅವ್ರಿಗೆ ಯಾವಾಗ ಬೇಲ್ ಸಿಗ್ಬೋದು, ಯಾವಾಗ ಹೊರಗಡೆ ಬರ್ತಾರೆ, ಯಾವಾಗ ಸಿನಿಮಾ ಮಾಡ್ತಾರೆ, ಅಂದ್ರೆ ಕೇಸ್ ಟ್ರಯಲ್ ಮುಂಚೆ ಸಿಗುತ್ತಾ ಅಥವಾ ಟ್ರಯಲ್ ಸ್ಟಾರ್ಟ್ ಆಗೋರ್ಗೆ ಯಾವ್ದೇ ರೀತಿ ಬೇಲ್? ನೋಡಿ, ಬೇಲನ್ನ ಒಂದು ಪದ್ಧತಿ ಇದೆ, ಒಂದು ಲಿಮಿಟ್ ಇದೆ, ಒಂದು ಚೌಕಟ್ಟಿದೆ. ಸೊ ಲಿಮಿಟ್ ದಾಟಿ, ಚೌಕಟ್ಟು ದಾಟಿ, ಚೌಕಟ್ಟು ದಾಟಿ ಆಟಿಟ್ಯೂಡ್ ಇದ್ರೆ ಹಿಂಗಾಗುತ್ತೆ. ಅವ್ರಿಗೆ ಬೆನ್ನೋವಿದೆ, ಮೆಡಿಕಲ್ ಬೇಲ್ ಎಂದು ತಗೊಂಡ್ರು. ಓಕೆ, ಮೆಡಿಕಲ್ ಬೇಲ್ ತಗೊಂಡ್ರು, ಹೊರಗೆ ಬಂದರು, ಆಪರೇಷನ್ ಮಾಡ್ಬೇಕಂದ್ರು. ಮತ್ತೆ ರೆಗ್ಯುಲರ್ ಬೇಲ್ ಮೆರಿಟಲ್ಲಿ ಸಿಕ್ತು. ಈ ಥರ ಸುಮಾರು ಜನಗೆ ಸಿಕ್ಕಿದ್ದೆ ಹೊರಗೆ ಇದ್ದಾರೆ. ಇದು ಪ್ರಭಾವಿ ಇರೋದ್ರಿಂದ ಇವರು ಶೂಟಿಂಗು, ಟ್ರಾವೆಲ್ಲು, ಇದೆಲ್ಲ ಮಾಡ್ತಿದ್ರು. ಇದೆಲ್ಲನೂ ಸುಪ್ರೀಂ ಕೋರ್ಟಿಗೆ ಕೊಟ್ಟರು. ಅವರು ಸುಳ್ಳು ಹೇಳಿ, ಬೆನ್ನೋವು ಅನ್ನೋದು ಸುಳ್ಳು ಹೇಳಿದ್ದಾರೆ. ಆಪರೇಷನ್ ಆಗಬೇಕಂದು ಬೇಲ್ ತಗೊಂಡ್ರು, ಆಪರೇಷನ್ನೇ ಮಾಡ್ಕೊಂಡಿಲ್ಲ. ಇದು ಎಕ್ಸ್ಟ್ರಾರ್ಡಿನರಿ ಬಿಹೇವಿಯರ್ ಅಂತೀವಲ್ಲ, ಆ ಥರ ಆಗೋಯ್ತು. ಅಂದರೆ ಅವರು ಲಾಯರ್ ಅಡ್ವೈಸು ಕೇಳಲ್ಲ, ಅವರೇ ರಾಜ, ಅವರೇ ಮಂತ್ರಿ ಥರ ಆಡಿದ್ದಾರೆ. ಈಗ ಬೇಲ್ ಸಿಗೋದಿಲ್ಲ, ನೋ ಬೇಲ್, ಆನ್ ಮೆರಿಟ್ ನೋ ಬೇಲ್. ಸೊ ಮತ್ತೆ ಮೆಡಿಕಲ್ ಬೇಲು, ಮತ್ತೆ ಬೆನ್ನೋವು ಅಂದರೆ ಯಾವ ಜಡ್ಜ್ನು ಬೇಲ್ ಕೊಡಲ್ಲ. ಸುಪ್ರೀಂ ಕೋರ್ಟು ಈ ಥರ ಎಲ್ಲ ಅಬ್ಸರ್ವೇಷನ್ ಮಾಡಿರೋದ್ರಿಂದ ಹೈಕೋರ್ಟಲ್ಲಿ ಬೇಲ್ ಸಿಗೋದಿಲ್ಲ, ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ಅದೇ ಬೆಂಚ್ಗೆ ಹೋಗ್ಬೇಕು. ಸೊ ಬೇಲ್ ಜೈಲ. ಸೊ ಅದನ್ನು ಸುಪ್ರೀಂ ಕೋರ್ಟ್ ಲಾಕ್ ಮಾಡಿಬಿಟ್ಟಿದೆ. ಈಗ ಒನ್ಲಿ ಆಪ್ಷನ್ ಟ್ರಯಲ್ ಶುರು ಆಗಬೇಕು, ಮೇನ್ ವಿಟ್ನೆಸ್ಗಳನ್ನೆಲ್ಲ ಕ್ರಾಸ್ ಎಕ್ಸಾಮಿನ್ ಮಾಡಬೇಕು, ಮತ್ತೆ ಟ್ರೈ ಮಾಡ್ಬೋದು. ಡಿಲೇ ಟ್ರಯಲ್ಸ್ ಅಲ್ಲಿ ಏನಾದ್ರು ಅವ್ರದ್ದು ಇಂಪಾರ್ಟೆನ್ಸ್? ಹೌದೌದು. ಇನ್ನೊಂದು ಡಿಲೇ ಇನ್ ಟ್ರಯಲ್, ಅದು 5-6 ವರ್ಷ ಡಿಲೇ ಆದ್ರೆ ಬೇಲ್ ಕೊಡ್ತಾರೆ. ಇದು ಅಂಥದ್ದು ಏನೂ ಆಗಿಲ್ಲ. ಸೊ ಡಿಲೇ ಇನ್ ಟ್ರಯಲ್, ಡಿಲೇ ಇನ್ ಫ್ರೇಮಿಂಗ್ ಚಾರ್ಜ್, ಆ ಗ್ರೌಂಡ್ ಇಲ್ಲ. ಮೆರಿಟ್ ನೋ ಬೇಲ್, ಮೆಡಿಕಲ್ ನೋ ಬೇಲ್. ಆಯ್ತಾ? ಈಗ ವಾಯ್ಸ್ ಸಾಕ್ಷಿಗಳು ಬರಬೇಕು, ಕ್ರಾಸ್ ಮಾಡಬೇಕು, ಕೇಸ್ ಗದ್ಕೊಂಡು ಹೊರಗೆ ಬರಬೇಕು. ಅದಾಗುತ್ತಾ ಅಂತ ಕೇಳ್ತೀರಾ ನೀವು? ಆಗುತ್ತೆ. ಸೊ ಅಂದ್ರೆ ಏನ್ ಅನ್ಸುತ್ತೆ ಸರ್, ಈ ಪ್ರಕರಣ ನೀವು ನೋಡಿರ್ತೀರಾ, ಗಂಭೀರವಾಗಿ ನೋಡಿರ್ತೀರಾ. ಪವಿತ್ರ ಗೌಡ ಅವ್ರದ್ದಾಗ್ಲಿ, ದರ್ಶನ್ ಅವ್ರದ್ದಾಗ್ಲಿ ಕಂಪ್ಲೀಟ್ ಚಾರ್ಜ್ ಶೀಟ್ ಓದಿರ್ತೀರಾ. ಸೊ ನೀವು ಓದಿರೋ ಮಟ್ಟಿಗೆ ಏನ್ ಅನ್ಸುತ್ತೆ ಮೇಲ್ನೋಟಕ್ಕೆ, ಅಂದ್ರೆ ಅವರ ಜನಗಳಿಗೆ ತಿಳಿಸೋದಾದ್ರೆ? ನೋಡಿ, ಪವಿತ್ರ ಕೇಸ್ ಬಗ್ಗೆ ನಾನು ಓದಿದ್ದೀನಿ, ಅವ್ರಿಗೆ ಬಿಡುಗಡೆ ಆಗುತ್ತೆ. 100% ಅವ್ರಿಗೆ ಯಾವುದೇ ರೀತಿ ಇದಿಲ್ಲ, ಅವ್ರಿಗೆ ಬೇಲ್ ಆಗುತ್ತೆ. ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವ್ರ ಲಾಯರ್ ನಾನಲ್ಲ, ನಾನು ಹೇಳಿದ್ರೆ ತಪ್ಪಾಗುತ್ತೆ.